ಹನುಮೇಶ ಎಂಬ ಯುವ ರೈತನು ಮಲೆನಾಡಿನ ಒಂದು ಸೊಬಗಿನ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನು ತನ್ನ ತಾತ ಅಜ್ಜಂದಿರಿಂದಲೇ ಕೃಷಿಯ ಹುದ್ದೆಯನ್ನು ಕಲಿತವನಾಗಿದ್ದ. ಅವರ ಮಾತು ಯಾವಾಗಲೂ ಒಂದೇ: ಮನುಷ್ಯನನ್ನೇ ಬದುಕಿಸುವುದು ಭೂಮಿ, ಆಕೆ ಕೇಳುವುದು ಕೇವಲ ಪ್ರೀತಿ ಮತ್ತು ಪರಿಶ್ರಮ. ಹನುಮೇಶ ಈ ಮಾತನ್ನು ಮನಸ್ಸಿನ ತಾಕಲಾಟದಲ್ಲಿ ಇಟ್ಟುಕೊಂಡಿದ್ದರು. ಒಂದು ವರ್ಷ ಋತುಮಾನ ಸಂಪೂರ್ಣವಾಗಿ ಬದಲಾಗಿತ್ತು. ಮಳೆ ಸರಿಯಾಗಿ ಸುರಿಯದೆ ಹೊಲಗಳು ಒಣಗಿದ್ದವು. ಹಳ್ಳಿಯ ಹಲವಾರು ರೈತರು ಸಾಲದ ಜಾಲದಲ್ಲಿ ಸಿಕ್ಕಿಕೊಂಡು ಕೃಷಿಯನ್ನೇ ಬಿಟ್ಟು ಬೇರೆ ಉದ್ಯೋಗ ಹುಡುಕಲು ಹೊರಟರು. ಆದರೆ ಹನುಮೇಶಕ್ಕೆ ಹೀಗೊಂದು ನಿರ್ಗಮನೆ ಒಪ್ಪುತ್ತಿರಲಿಲ್ಲ. ಅವನು ಭೂಮಿಯನ್ನು ಬಿಟ್ಟು ಹೋಗುವುದನ್ನು ದ್ರೋಹದಂತೆ ಕಾಣುತ್ತಿದ್ದ. ಅವನು ಗ್ರಾಮದಲ್ಲಿರುವ ಹಿರಿಯ ಕೃಷಿ ವಿಜ್ಞಾನಿ ಮಾಳಪ್ಪನನ್ನು ಭೇಟಿ ಮಾಡಿದರು. ಮಾಳಪ್ಪ ಅವರು ಹನುಮೇಶನಿಗೆ ಮಣ್ಣಿನ ಪರೀಕ್ಷೆ, ನೀರು ಉಳಿಸುವ ವಿಧಾನಗಳು ಮತ್ತು ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾದ ಬೆಳೆಗಳ ಬಗ್ಗೆ ತಿಳಿಸಿದರು. ಪರಿಸ್ಥಿತಿ ಬದಲಾಗುತ್ತಿರುವಾಗ ನಮ್ಮ ಕ್ರಮವೂ ಬದಲಾಯಿಸಬೇಕು ಎಂಬ ಸಲಹೆ ಅವನಿಗೆ ಹೊಸ ಧೈರ್ಯ ತುಂಬಿತು. ಈ ಸಲಹೆಯನ್ನು ಅನುಸರಿಸಿ ಹನುಮೇಶ ತನ್ನ ಹೊಲವನ್ನು ಪುನರ್ರಚನೆ ಮಾಡಿದರು. ಮಣ್ಣಿನ ಗುಣಯುಕ್ತತೆ ಹೆಚ್ಚಿಸಲು ಜೈವಿಕ ಗೊಬ್ಬರ ಬಳಸಿದರು. ನೀರು ಉಳಿಸಲು ಡ್ರಿಪ್ ನೀರಾವರಿ ವ್ಯವಸ್ಥೆ ಅಳವಡಿಸಿದರು. ಕಡಿಮೆ ನೀರಿನಲ್ಲಿ ಬೆಳೆಯುವ ರಾಗಿ, ಸಜ್ಜೆ ಮತ್ತು ತೊಗರಿ ಬೆಳೆಗಳ ಬಿತ್ತನೆ ಮಾಡಿದರು. ಆದಿಯಲ್ಲಿ ಹಳ್ಳಿಯ ಜನರು ಅವನ ಮೇಲೆ ನಕ್ಕರು. ಹೊಸ ವಿಧಾನಗಳು ರೈತನ ಕೈಯಲ್ಲಿ ಸರಿಬರುವುದೇ ಎಂದು ಪ್ರಶ್ನಿಸಿದರು. ಆದರೆ ಹನುಮೇಶ ತನ್ನ ನಂಬಿಕೆಯೊಂದಿಗೆ ಮುನ್ನೆ ನಡೆದುಬಿಟ್ಟಿದ್ದ. 3ನೇ ತಿಂಗಳಿಂದಲೇ ಗಿಡಗಳು ಹಸುರಾಗಿ ಬೆಳೆಯುತ್ತಾ ಹನುಮೇಶನ ಪರಿಶ್ರಮಕ್ಕೆ ಪ್ರತಿಫಲ ನೀಡಲಾರಂಭಿಸಿದವು. ಬರದಿಂದ ಬಳಲುತ್ತಿದ್ದ ಹಳ್ಳಿಯಲ್ಲಿ ಅವನ ಹೊಲ ಮಾತ್ರ ಸಮೃದ್ಧವಾಗಿತ್ತು. ಕಟಾವು ಬಂದಾಗ ಅವನ ಬೆಳೆಗಳು ಇಷ್ಟೊಂದು ಬೆಳವಣಿಗೆಯಾಗಿ ಅವನು ಮನೆಯ ಅಗತ್ಯಗಳನ್ನು ಪೂರೈಸಿ ಅರಿಗಿನ ಹಳ್ಳಿಗಳಿಗೆಲ್ಲೂ ಧಾನ್ಯ ವಿತರಿಸಿದ್ದಾರೆ. ಹಳ್ಳಿಯವರು ಆಘಾತಗೊಂಡರು. ಅವರು ಈಗ ಹನುಮೇಶನಿಂದ ಹೊಸ ಕೃಷಿ ವಿಧಾನಗಳನ್ನು ಕಲಿಯಲಿದ್ದರು. ಹಳ್ಳಿ ಮತ್ತೆ ಜೀವಂತವಾಯಿತು. ಕಥೆಯ ಪಾಠ: ಜ್ಞಾನ, ಪರಿಶ್ರಮ ಮತ್ತು ಭೂಮಿಯ ಮೇಲೆ ಇರುವ ನಂಬಿಕೆ ಯಾವ ಕಷ್ಟವನ್ನು ಯಶಸ್ಸಾಗಿ ಪರಿವರ್ತಿಸಬಹುದು.